ಸೊ ನಿಮ್ಗೆ ದುಡ್ಡು ಬರ್ತಾ ಇಲ್ವಾ, ಅಥವಾ ದುಡ್ಡು ನಿಮ್ಗೆ ಯಾರಾದ್ರೂ ಕೊಟ್ಟಿರೋರು ನಿಮ್ಗೆ ವಾಪಸ್ ಕೊಡ್ತಾ ಇಲ್ವಾ, ಅಥವಾ ದುಡ್ಡು ಸ್ಟ್ರಕ್ ಆಗ್ತಿದ್ಯಾ? ಸೊ ಯಾವ ರೀತಿ ಆ ದುಡ್ಡನ್ನ ಅಟ್ರಾಕ್ಟ್ ಮಾಡುವಂಥದ್ದು. ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಒಂದು ಅಮೇಝಿಂಗ್ ಒಂದು ಸ್ಟೋನ್ ನ ತೋರಿಸ್ತೀನಿ. ಸೊ ಈ ಸ್ಟೋನ್ ನ ನೀವು ಯೂಸ್ ಮಾಡೋದ್ರಿಂದ, ನಿಮ್ಮ ವ್ಯಾಲೆಟ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ಆ 4 ದಿಕ್ಕಿಂದ ಆ ಒಂದು ಹಣನ ನೀವು ಸೆಳಿಬಹುದು, ಅದನ್ನ ಅಟ್ರಾಕ್ಟ್ ಮಾಡಬಹುದು. ಅದ್ರ ಜೊತೆಲಿ ಒಂದು ಪವರ್ಫುಲ್ ಒಂದು ಸ್ವಿಚ್ ಕೋಡ್ ಕೂಡ ಇದೆ ಇದರಲ್ಲಿ. ಆ ಕೋಡ್ ಅನ್ನ ನೀವು ಅದನ್ನ ಯೂಸ್ ಮಾಡೋದ್ರಿಂದ, ಅದೊಂದು ಸ್ಟೋನ್ ಅನ್ನ ಯೂಸ್ ಮಾಡೋದ್ರಿಂದ ಆ ಒಂದು ಅದ್ಭುತವಾದಂತ ಒಂದು ಡೆತ್ ನ ಅಥವಾ ಒಂದು ದುಡ್ಡು ಬರ್ಬೇಕಾಗಿರುವಂತ ದುಡ್ಡನ್ನ ಸೆಳೆಯುವಂತ ಅದ್ಭುತವಾದಂತ ಒಂದು ಶಕ್ತಿ ಇರ್ತದೆ. ಸೊ ಅದೊಂದು ಅಮೇಝಿಂಗ್ ಮನಿ ರಿಕವರಿ ಕೋಡ್ ಅಂತಾನು ಹೇಳ್ತೀನಿ. ಮತ್ತೆ ಆ ಗ್ರೀನ್ ಝೀಬು ಸ್ಟೋನ್ ಏನಿದೆ ಅಲ್ಲ, ಆ ವೆಲ್ತ್ ನ ಅಟ್ರಾಕ್ಟ್ ಮಾಡುತ್ತೆ, ಒಂದು ಅವಕಾಶಗಳನ್ನ ಅಟ್ರಾಕ್ಟ್ ಮಾಡುತ್ತೆ, ಮತ್ತೆ ನಿಮ್ಮೊಂದು ಅಬಂಡೆನ್ಸ್ ನ ಕ್ರಿಯೇಟ್ ಮಾಡ್ಕೊಡುತ್ತೆ. ಯಾವ್ದು ಸ್ಟೋನು ಅಂತಂದ್ರೆ ನೋಡಿ, ಇದೊಂದು ಅಮೇಝಿಂಗ್ ಒಂದು ಸಿಂಬಲ್ ಇದೆ. ಇದರಲ್ಲಿ ಏನು ಅಂದ್ರೆ 4 ದಿಕ್ಕಿಂದ ಒಂದು ಮನಿನ ಅಟ್ರಾಕ್ಟ್ ಮಾಡುವಂತ ಒಂದು ಅಮೇಝಿಂಗ್ ಪವರ್ ಇದೆ ಇದರಲ್ಲಿ. ಇದೊಂದು ಅಮೇಝಿಂಗ್ ಒಂದು ಗ್ರೀನ್ ಜೇಡ್ ಸ್ಟೋನ್ ಅಂತ ಹೇಳ್ತೀನಿ. ಅದ್ರ ಜೊತೆಲಿ ಕೋಡ್ ನೋಡ್ಬೋದು ನೀವು, 234451. ಒಂದು ಅಮೇಝಿಂಗ್ ಒಂದು ವೆಲ್ತ್ ನ ಅಟ್ರಾಕ್ಟ್ ಮಾಡುವಂತ ಕೋಡು, ಅಥವಾ ಮನಿನ ಅಟ್ರಾಕ್ಟ್ ಮಾಡುವಂತ ಕೋಡು, ಅಥವಾ ನಿಮ್ಗೆ ಕೊಡ್ಬೇಕಾಗಿರೋ ದುಡ್ಡುಗಳನ್ನ ಸ್ಟ್ರಕ್ ಆಗಿದ್ರೆ ಅದನ್ನ ಅಟ್ರಾಕ್ಟ್ ಮಾಡುವಂತ ಒಂದು ಅಮೇಝಿಂಗ್ ಕೋಡ್ ಇದು. ಸೊ ಈ ರೀತಿ ಒಂದು ಸ್ಟೋನ್ ಅನ್ನ ನಿಮ್ಮ ವ್ಯಾಲೆಟ್ ಅಲ್ಲಿ ಇಟ್ಕೊಳ್ಳೋದ್ರಿಂದ, ಸೊ ಯಾವಾಗ್ಲೂ ಅಷ್ಟೇ ನಂಗೆ 4 ಕಡೆಯಿಂದ ನಂಗೆ ಏನೇನ್ ದುಡ್ಡು ಬರ್ಬೇಕೋ ಎಲ್ಲವೂ ಕೂಡ ಬಂದ್ಬಿಟ್ಟಿದೆ ಅನ್ನೋ ಒಂದು ಫೀಲ್ ಮಾಡ್ಕೊಂಡು ಇದನ್ನ ನೀವು ಇಟ್ಕೊಬೇಕಾಗತ್ತೆ. ಸೊ ಆ ರೀತಿ ಇಟ್ಕೊಂಡಾಗ ಆ ವೆಲ್ತ್ ನ ನೀವು ಅಮೇಝಿಂಗ್ ರೀತಿಯಲ್ಲಿ ಅಟ್ರಾಕ್ಟ್ ಮಾಡ್ತೀರಾ. ಸೊ ಯಾವುದೇ ರೀತಿಯ ಒಂದು ಕ್ಯಾಶ್ ಬ್ಲಾಕೇಜಸ್ ಇರಲಿ, ಆ ಕ್ಯಾಶ್ ಫ್ಲೋನು ಕೂಡ ನೀವು ತುಂಬಾನೇ ಒಂದು ಈಸಿಯೆಸ್ಟ್ ವೇ ಅಲ್ಲಿ ನೀವು ಅದನ್ನ ನಿಮ್ಮ ಹತ್ರ ಸೆಳ್ಕೊಬಹುದು ಸ್ನೇಹಿತರೆ. ಸೊ ಯಾವುದೇ ರೀತಿ ಅಪನಂಬಿಕೆ ಬೇಡ, ಇದೆಲ್ಲ ಇಟ್ಕೊಂಡ್ರೆ ಬರುತ್ತಾ ಇಲ್ವೋ ಅನ್ನೋದು ಬೇಡ. ಇದೆಲ್ಲ ತುಂಬಾನೇ ಒಂದು ಟೆಸ್ಟೆಡ್ ಒಂದು ಸಿಂಬಲ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದನ್ನ ಇಟ್ಕೊಂಡಿದ ತಕ್ಷಣ ಒಂದು 4 ಡೈರೆಕ್ಷನ್ಸ್ ಇಂದ ಒಂದು ವೆಲ್ತ್ ನ ಅಟ್ರಾಕ್ಟ್ ಮಾಡುವಂತ ಒಂದು ಅಮೇಝಿಂಗ್ ಶಕ್ತಿ ಬರ್ತದೆ. ಇದು ಕೂಡ ಒಂದು ವೆರಿ ಪವರ್ಫುಲ್ ಕೋಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಎಲ್ಲವೂ ಕೂಡ ಟ್ರೈಡ್ ಅಂಡ್ ಟೆಸ್ಟೆಡ್ ಫಾರ್ಮುಲಾ. ಸೊ ಇದು ಸ್ಟೋನ್ ಅನ್ನ ಇಟ್ಕೊಂಡ್ ಮಾತ್ರಕ್ಕೆ ಬಂದ್ಬಿಡುತ್ತಾ ಅನ್ನೋದಕ್ಕಿಂತ ಕೂಡ ನಮ್ಮ ಮೈಂಡ್ ಸೆಟ್ಗೆ ಅದು ಪ್ರೋಗ್ರಾಮ್ ಮಾಡ್ಕೊಬೇಕು. ನಾವು ಏನಂತ ಪ್ರೋಗ್ರಾಮ್ ಮಾಡ್ಕೊಬೇಕು, ನನ್ಗೆ ಯಾರು ದುಡ್ಡು ಕೊಡ್ಬೇಕೋ, ಯಾರು ಸತಾಯಿಸ್ತಾ ಇದಾರೋ ಎಲ್ಲರೂ ಕೂಡ ಅವರಾಗೆ ಬಂದು ನನ್ಗೆ ಕೊಡ್ಬೇಕಾಗಿರೋ ದುಡ್ಡನ್ನ ಕೊಡ್ತಾ ಇದ್ದಾರೆ. ನಿನ್ಗೆ ದೀಪಕ್ ಅವರೇ ಬನ್ನಿ, ನಿಮ್ಗೇನೋ ಒಂದು ದುಡ್ಡು ಕೊಡ್ಬೇಕಿತ್ತು, ನಮ್ದು ಯಾವ್ದೋ ಒಂದು ದುಡ್ಡು ಬಂದಿದೆ ತಗೊಂಡೋಗಿ ಅನ್ನೋದಾಗ್ಲಿ, ಅಥವಾ ನಮ್ಗೆ ಯಾವ್ದೋ ಒಂದು ಜಮೀನ್ ದುಡ್ಡು ಬರ್ಬೇಕಿತ್ತು ಬಂದಿದೆ ತಗೊಂಡೋಗಿ ಅನ್ನೋದಾಗ್ಲಿ, ಅಥವಾ ಯಾವ್ದೋ ಒಂದು ಹಳೇದೊಂದು ಬಾಕಿ ಕೊಡೋದಿತ್ತು, ಯಾರೋ ಕೊಟ್ರು ನಿಮ್ದು ಕೊಡೋದಿತ್ತು ನಾವು, ಸೊ ತಗೊಂಬಿಡಿ ಅಂತ ಹೇಳೋದಾಗ್ಲಿ. ಸೊ ಅಥವಾ ನೀವೇನೋ ಒಂದು ಕಷ್ಟಪಟ್ಟು ಕೆಲಸ ಮಾಡಿದ್ರಿ, ಆ ಟೈಮಲ್ಲಿ ನಿಮ್ಗೆ ಕೊಡಕ್ಕಾಗಿಲ್ಲ, ಸೊ ಇವಾಗ ದುಡ್ಡು ಬಂದಿದೆ ತಗೊಳ್ಳಿ ಅನ್ನೋದಾಗ್ಲಿ. ಸೊ ಈ ರೀತಿ ಯಾವ್ದಾರು ಒಂದು ರೂಪದಲ್ಲಿ ಅವ್ರಿಗೆ ದುಡ್ಡು ಬಂದು ಅದನ್ನ ನಿಮ್ಗೆ ತಂದು ಕೊಡುವಂಥದ್ದಾಗ್ಬೋದು. ಒಂದು ಅಮೇಝಿಂಗ್ ಪವರ್ಫುಲ್ ಸ್ಟೋನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಗ್ರೀನ್ ಇಸ್ ಅ ಕಲರ್ ಆಫ್ ಗ್ರೋತ್ ಅಂತಾನು ಹೇಳ್ತೀನಿ. ಗ್ರೀನ್ ಪೆನ್ ಅನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಸ್ಯಾಂಕ್ಷನ್ ಮಾಡೋದಕ್ಕೆ. ಸೊ ಯಾವ್ದಾದ್ರು ಒಂದು ಬ್ಲಾಕೇಜಸ್ ಅನ್ನ ಅಥವಾ ಏನಾದ್ರು ಒಂದು ಸ್ಯಾಂಕ್ಷನ್ ಮಾಡ್ಬೇಕು, ಗ್ರಾಂಟ್ ಮಾಡ್ಬೇಕಾದ್ರೆ ಆ ಗ್ರೀನ್ ಕಲರ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಗ್ರೀನ್ ಕಲರ್ ಸ್ಟೋನು ಅದ್ರ ಜೊತೆಲಿ ಒಂದು ಅಮೇಝಿಂಗ್ ಒಂದು ಪವರ್ಫುಲ್ ಕೋಡ್ ಇರೋದ್ರಿಂದ, ಸೊ ಯಾವುದೇ ರೀತಿಯ ಕಷ್ಟ ಇಲ್ದಿರನೆ ಆ ವೆಲ್ತ್ ನ ನೀವು ಅಟ್ರಾಕ್ಟ್ ಮಾಡ್ಬೋದು, ಆ ಕ್ಯಾಶ್ ಫ್ಲೋನ ಇನ್ಕ್ರೀಸ್ ಮಾಡ್ಕೊಬಹುದು. ಸೊ ಯಾರ್ದಾದ್ರು ಒಂದು ಬ್ಲಾಕೇಜ್ ಸ್ಟ್ರಕ್ ಆಗಿತ್ತು ದುಡ್ಡು, ಅದಕ್ಕೊಂದು ಮೂವ್ಮೆಂಟ್ ಸಿಗೋವಂಥದ್ದಾಗತ್ತೆ. ಸೊ ನಿಮ್ಗೆ ಏನ್ ದುಡ್ಡು ಬರ್ಬೇಕೋ ನಿಮ್ಗೆ ಅದು ನಿಮ್ ಕಡೆ ಬರುವಂಥದ್ದಾಗತ್ತೆ. ಸೊ ಒಂದು ವೆರಿ ಪವರ್ಫುಲ್ ಸ್ಟೋನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದನ್ನ ಇಟ್ಕೊಂಡು ನಿಮ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಆ ಕ್ಯಾಶ್ ಫ್ಲೋನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಸ್ನೇಹಿತರೆ, ವಂದನೆಗಳು.